ಕೈ ಹಾಕಿ ಸಲ ನೋಡಬಾರ್ದು ಅಂತ ಅವ್ರು ಬಂದಿರ್ಬೋದು, ಬರಲಿ ಏನು ತಪ್ಪಲ್ಲ. ಹಾಗೆ ಅದೇ ರೀತಿಯಾಗಿ ವಿ ಎಲ್ ಪಾಟೀಲ್ ಮಣಿಯವರು ಸಹ ಚಡ್ಪಡಿಸ್ತಾ ಇದ್ದಾರೆ. ಯಾಕಂದರೆ ಮೊದಲು ರಾಜಕೀಯ ಜಿಲ್ಲೆ ಮೇಲೆ ರಾಜಕೀಯ ಹೇಳೋದು ಸಾಕಷ್ಟು ಅವ್ರದ್ದಿತ್ತು. ಇವತ್ತು ರಾಯಬಾಗ್ ಅಷ್ಟು ಸೀಮಿತ ಆಗುವಂಥ ಅನಿವಾರ್ಯತೆ ಬಂದದ ಅಂಥೇಳಿ ಭಾಳ ಜನ ಮಾತಾಡಿಕೊಳ್ಳುವಂಥದ್ದು ಅಂತೇಳಿ. ಒಂದು ಕಾಲಕ್ಕೆ ಹೇಗೋ ಏನೋ ಕತ್ತಿಯವ್ರನ್ನ ಜೊತೆ ಒಂದು ಫೈಟ್ ಮಾಡಿ ಏನೋ ಮಾಡಿ ಉಳ್ಕೊಂಡು ಬಂದಿದ್ದರು. ಬಟ್ ಈ ಸಲ ಅಂತ ಅವ್ರ ಹೆಸರು ಎಲ್ಲಿ ಕಾಣದಂಥ ಪರಿಸ್ಥಿತಿ ಬಂದಿದ್ಬಿಟ್ಟದ. ಮಾತಾಡ್ತಾ ಇದ್ದಾರೆ, ಅಲ್ಲಲ್ಲಿ ಏನೋ ರಾಯಬಾಗ್ ಏರಿಯಾದಲ್ಲಿ, ಕುಡ್ಚಿ ಏರಿಯಾದಲ್ಲಿ ಏನೋ ಮಾತಾಡ್ತಾ ಇರ್ತಾರೆ. ಅವ್ರಿಗೂ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಏನೋ ತೋರಿಸ್ಬೇಕು ಅನ್ನುವಂಥ ಒಂದೇನೋ ಆಸಕ್ತಿ ಅದ. ಮತ್ತು ಜನರ ಕುಡಿಸೋದು ಭೇಟಿಯಾಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಈ ಮುಖ್ಯ ಎಲ್ಲರದ್ದು ಟಾರ್ಗೆಟ್ ಏನಪ್ಪ ಅಂದ್ರೆ ಜಾರಕಿಹೊಳಿ ಸಹೋದರರ ಈ ಒಂದು ಹಿಡಿತವನ್ನು ಯಾವ ರೀತಿಯಾಗಿ ತಪ್ಪಿಸ್ಬೇಕು ಅಂತೇಳಿ. ಅದು ತಪ್ಪಿಸ್ಬೇಕಾಗಿತ್ತು ಅವ್ರದ್ದೆಲ್ಲರದು ಒಂದೇ ಒಂದು ಗುರಿ, ಮುಂದಿನ ಚುನಾವಣೆಯಲ್ಲೇ ಮೊದಲಿಗೆ ಸತೀಶ್ ಜಾರಕಿಹೊಳಿಯನ್ನು ಸೋಲಿಸುವಂಥ ಒಂದು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಅವರು. ಮತ್ತು ಇದೆಲ್ಲ ಗೊತ್ತಿದ್ದ ವಿಷಯ ಅದ. ಸತೀಶ್ ಅವ್ರಿಗೂ ಸಹಿತ ದೇ ಹ್ಯಾವ್ ದ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಆ್ಯಕ್ಚುಲಿ ಹ್ಯಾಸ್ ಗೋಯಿಂಗ್ ಆನ್ ಹಿಯರ್. ಯಾಕಂದ್ರೆ ಅವರು ಇವತ್ತು ಸಾಕಷ್ಟು ಎಲ್ಲೋ ಇದ್ದರೂ ಸಹಿತ ಅವ್ರ ಚಿತ್ತ ತಮ್ಮ ಕ್ಷೇತ್ರದಲ್ಲೇ, ಅದು ಬೆಳಗಾವಿಯಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಸಾಕಷ್ಟು ಆಸಕ್ತಿ ವಹಿಸಿರ್ತಾರೆ. ಅದಕ್ಕೆ ಅವ್ರು ಹೆಚ್ಚು ಟ್ರಸ್ಟ್ ಎಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಹುಕ್ಕೇರಿ ಎಲ್ಲಿ ಅವ್ರನ್ನ ಹೊಡಿಬೇಕಪ್ಪ ಅನ್ನುವಂಥ ಒಂದು ಗೇಮ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಯಾವ ರೀತಿಯಾಗಿ ಎ ಬಿ ಪಾಟೀಲರಾಗಿರ್ಬೋದು, ಅಥವಾ ರಮೇಶ್ ಕತ್ತಿಯವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ನಮ್ಮ ಸೌದಿಯವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಅವರನ್ನು ಸಾಧ್ಯಷ್ಟು ಮಟ್ಟಿಗೆ ಎಮ್ಕನ ಮರಳಿ ಇದೊಂದು ರೀತಿಯ ಗುಣದರಿ ಎಂದು ಕರಿತೀವಿ ನಾವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ